ಬಾತ್ರೂಮ್ನಲ್ಲಿ ಕುಸಿದು ಬಿದ್ದ ಇಂಜಿನಿಯರ್ ವಿದ್ಯಾರ್ಥಿ ನೋಡುತ್ತಲೇ ಹಾರಿ ಹೋಯಿತು ಆತನ ಜೀವ. ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿ ಬಾತ್ರೂಮ್ಗೆ ಹೋದಾಗ ದಿಢೀರಂತ ಕುಸಿದು ಬಿದ್ದ. ಏನಾಯ್ತು ಅಂತ ನೋಡೋ ಹೊತ್ತಿಗೆ ಆತನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು ಕಣ್ರಿ. ಅಂದಹಾಗೆ ಈ ರೀತಿ ಎಲ್ಲರೂ ಮರುಕು ಪಡುವಂತ ಘಟನೆ ನಡೆದಿರುವುದು ಶಿವಮೊಗ್ಗದ ವಾಜಪೇಯಿ ಬಡಾವಣೆಯಲ್ಲಿರುವ ಹಾಸ್ಟೆಲ್ನಲ್ಲಿ. ಗಣೇಶ್ ಇಂಜಿನಿಯರಿಂಗ್ 5ನೇ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದ. ಮೂಲತಃ ಬಳ್ಳಾರಿ ಮೂಲದವನು, ಮತ್ತೆ ಜಾಣ ವಿದ್ಯಾರ್ಥಿಯಾಗಿದ್ದ. ಆದ್ರೆ ಸ್ನೇಹಿತರಿಗೆಲ್ಲ ಹಾಸ್ಟೆಲ್ನಲ್ಲಿರ್ಬೇಕಾದ್ರೆ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದ ಕಣ್ರಿ. ಸ್ನೇಹಿತರು ಬಂದು ನೋಡಿದ್ರೆ ಬಾತ್ರೂಮ್ ಒಳಗೆ ಈತ ಕುಸಿದು ಬಿದ್ದಿರೋದು ನೋಡಿದ್ರು. ತಕ್ಷಣಕ್ಕೆ ಈತನನ್ನ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನಾನು ಯಾವ ಹಾಸ್ಪಿಟಲ್ ಅಂತ ಕೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹತ್ರ ಹೋದೆ. ಸ್ವಲ್ಪ ಡಾಕ್ಟರ್ ಭೇಟಿ ಮಾಡಿದೆ. ಡಾಕ್ಟರ್ ಬರೋದ್ರೊಳಗಡೆ ಪಲ್ಸ್ ರೇಟಲ್ಲಿ ಡೌನ್ ಆಗಿತ್ತು. ಮೋಸ್ಟ್ಲಿ ಭಾಗಶಃ ಕಾರ್ಡಿಯಾಟಿಕ್ ಆಗಿದೆ ಅಂತ ಹೇಳಿ ಅಲ್ಲಿ ಹೋಗಿದೆ ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು, ನೋವಾಯಿತು. ಒಳ್ಳೆ ಚೆನ್ನಾಗಿ ಓದ್ತಿದ್ದ ವಿದ್ಯಾರ್ಥಿ. ಈ ಸಣ್ಣ ವಯಸ್ಸು ಈ ಥರ ಆಗ್ತಿದೆ ಅಂತ ಭಾಳ ಕೆಲಸ. ಇನ್ನು ಬದುಕಿ ಬಾಳಬೇಕಾದ ಗಣೇಶ್ ಕೇವಲ ತನ್ನ 21ನೇ ವರ್ಷದಲ್ಲಿ ವಿಧಿವಶನಾಗಿದ್ದಾನೆ. ಪಾಪ ಈತನಿಗೆ ದೇವರು ಇಷ್ಟು ಚಿಕ್ಕ ಆಯುಷ್ಯ ಕೊಟ್ಟಿದ್ದು ಸ್ನೇಹಿತರಲ್ಲಿ ಆಘಾತವೇ ತಂದಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.